ಇನ್ನು ಆಫರ್ ಪ್ರೈಸ್ ಮಾತ್ರವಲ್ಲ, ಬಂಪರ್ ಸಾಲ ಸೌಲಭ್ಯ ಕೂಡ ಸಿಗ್ತಾ ಇದೆ. ಕೋಗಿಲು ನಿವಾಸಿಗಳಿಗೆ 11.20 ಲಕ್ಷಕ್ಕೆ 1 ಬೆಡ್ರೂಮ್ ಮನೆ, ಹಾಗೆ ಎಸ್ಸಿ ಜಿಎಂಗೆ ವರ್ಗದವರಿಗೆ ರಾಜ್ಯದಿಂದ ಹಾಗೆ ಕೇಂದ್ರದಿಂದ ಕೂಡ ಸಬ್ಸಿಡಿಯ ಸೌಲಭ್ಯ. ಜಿಬಿಎ ವತಿಯಿಂದ 5 ಲಕ್ಷ ಮನೆ ಖರೀದಿಗೆ ನೆರವು ನೀಡಲಾಗುತ್ತಂತೆ. ಸಚಿವ ಜಮೀರ್ ಅಹಮದ್ ರಿಂದ ಎಸ್ಸಿ/ಎಸ್ಟಿಗಳಿಗೆ 1.70 ಲಕ್ಷ ಸಾಲ ಭಾಗ್ಯವನ್ನು ಕರುಣಿಸಲಾಗ್ತಾ ಇದೆ. ಇನ್ನು ಎಸ್ಸಿ/ಎಸ್ಟಿ ಸಮುದಾಯದವರಿಗೆ ಈಗ ಪ್ರತಿ ಮನೆ 9.50 ಲಕ್ಷ ರೂಪಾಯಿ ನೆರವಿನ ಜೊತೆಗೆ ಸಿಗ್ತಾ ಇದೆ. ಸಾಮಾನ್ಯ ವರ್ಗ, ಜನರಲ್ ಕ್ಯಾಟಗರಿಯವರಿಗೆ ಪ್ರತಿ ಮನೆಗೆ 8,70,000 ರೂಪಾಯಿ ನೆರವಿನೊಂದಿಗೆ ಲಭ್ಯ ಆಗ್ತಾ ಇದೆ. ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಸತ್ತಾರ್, ಫ್ಲಾಟ್ಗಳನ್ನ ಕೊಡೋದು ಅಲ್ಲದೆ ಸಾಲ ಸೌಲಭ್ಯ ಸಬ್ಸಿಡಿಯನ್ನ ಕೂಡ ಘೋಷಣೆ ಮಾಡಲಾಗಿರೋದು ಸರ್ಕಾರದ ಕಡೆಯಿಂದ. ಸ್ಮಿತಾ, ಈ ಒಂದು ಅಂದ್ರೆ ಕೋಗಿಲ್ ಲೇಔಟ್ ಸರ್ಕಾರ ಯಾವ ರೀತಿ ಪರಿಗಣಿಸುತ್ತೆ ಅಂದ್ರೆ, ಎಲ್ಲೋ ಒಂದು ಕಡೆ ಪ್ರಾಕೃತಿಕ ವಿಕೋಪ ಆದಂತಹ ಸಂದರ್ಭದಲ್ಲೂ ಕೂಡ ಇಷ್ಟೊಂದು ಕೇರ್ ವಹಿಸ್ತಿರ್ಲಿಲ್ವೇ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಈಗ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಮನೆಯನ್ನು ಅಲಾಟ್ ಮಾಡಬೇಕಾದ್ರೆ ಅದಕ್ಕಾದಂತಹ ನಿಯಮ ಇದೆ. ಆ ಎಲ್ಲಾ ನಿಯಮವನ್ನು ಖುದ್ದು ಸರ್ಕಾರ ಮಾಡಿದ ನಿಯಮವನ್ನೇ ಇದೀಗ ಗಾಳಿಗೆ ತೋರಿದಂತೆ. ಅದರಲ್ಲೂ ಪ್ರಮುಖವಾಗಿ 5 ವರ್ಷ ವಾಸ ಇರಬೇಕು ಅಂತಿದೆ. ಇಲ್ಲಿಯ ಜನರ ಆಧಾರ್ ಕಾರ್ಡ್ ಕೂಡ ಬ್ಯಾಂಕ್ ಲಿಂಕ್ ಆಗಿರಬೇಕು ಅನ್ನೋದಿದೆ. ಬಹುತೇಕ ಜನರಲ್ಲಿ ಆಧಾರ್ ಕಾರ್ಡ್ ಇದ್ರೂ ಕೂಡ ಯಾವುದೇ ರೀತಿಯ ಬ್ಯಾಂಕ್ ಅಕೌಂಟ್ ಇಲ್ಲ. ಆ ನಿಯಮವನ್ನು ತೂರಿ ಕೂಡ ಇದೀಗ ಫ್ಲಾಟ್ ಕೊಡಲು ಮುಂದಾಗಿದೆ. ಅದರ ಜೊತೆಗೆ 2024ರ ಜೂನ್ ನಲ್ಲಿ ಖುದ್ದು ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ತಮ್ಮ ದರವನ್ನು ಪರಿಷ್ಕರಣೆ ಮಾಡಿತ್ತು. 1 BHK 13,20,000 ನಿಗದಿ ಮಾಡಿತ್ತು. ಯಾವಾಗ ಸರ್ಕಾರ ಈ ಒಂದು ನಿಗದಿ ಅಥವಾ ಮರುಕ್ಷಣದಿಂದಲೇ ಈ ಒಂದು ರೂಲ್ಸ್ ಜಾರಿಯಾಗಿತ್ತು. ಅದರ ನಂತರ 2024ರ ಜೂನ್ ನಂತರ ಯಾರೆಲ್ಲ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಮನೆಗೆ ಅಪ್ಲೈ ಮಾಡಿದ್ರು ಪ್ರತಿಯೊಬ್ಬರು ಕೂಡ 13,20,000 ಪೇ ಮಾಡಬೇಕಾಗಿತ್ತು. ಇದೀಗ 2025ರ ಡಿಸೆಂಬರ್ 20ರಂದು ಡೆಮಾಲಿಷನ್ ಆದಂತಹ ಕೋಗಿಲ್ ಲೇಔಟ್ಗೆ ಮಾತ್ರ ಪ್ರತ್ಯೇಕವಾಗಿರುವಂತಹ ರೂಲ್ಸ್ ಮಾಡಿದಂಗಿದೆ. ಇಲ್ಲಿಯ ಜನರಿಗೆ ಅದೇ ಈ ಹಿಂದಿನ 2024ರ ಜೂನ್ನ ಹಿಂದಿನ ನಿಯಮ ಏನಿದೆ, ಅಂದ್ರೆ 1 BHK 11,20,000 ಅಮೌಂಟ್ ಏನಿದೆ ಅದನ್ನು ಕನ್ಸಿಡರ್ ಮಾಡೋದು ಎಷ್ಟು ಸರಿ ಅನ್ನೋ ಪ್ರಶ್ನೆಯನ್ನು ಇದೀಗ ಹಲವರು ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಪ್ರಮುಖವಾಗಿ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಈಗಾಗಲೇ ಅರ್ಜಿ ಹಾಕಿದವರು ಜೊತೆಗೆ ಅಡ್ವಾನ್ಸ್ ಅಮೌಂಟ್ ಅನ್ನು ಕೂಡ ಪೇ ಮಾಡಿದ್ರೆ ಈ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಒಂದಂತೂ ಸ್ಪಷ್ಟ, 2025ರಲ್ಲಿ ಕೂಡ ಯಾರೆಲ್ಲ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಅಡ್ವಾನ್ಸ್ ಕೊಟ್ಟಿದ್ರು ಅವರಿಗೆ ಯಾರಿಗೂ ಕೂಡ ಈ ಒಂದು ಯೋಜನೆ ಅಪ್ಲೈ ಆಗದಂತದ್ದು. 2025ರ ಡಿಸೆಂಬರ್ 20ಕ್ಕೆ ಡೆಮಾಲಿಷನ್ ಆದಂತಹ ಕೋಗಿಲ್ ಲೇಔಟ್ಗೆ ಮಾತ್ರ ಯಾಕೆ ಈ ಒಂದು ರೂಲ್ಸ್ ಅಪ್ಲೈ ಆಗ್ತಾ ಇದೆ ಅನ್ನೋ ಪ್ರಶ್ನೆಯನ್ನು ಕೂಡ ಸಹಜವಾಗಿ ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಪ್ರಮುಖವಾಗಿ ಗೃಹ ಮಂಡಳಿ ಎದುರು ನಿನ್ನೆ ಹಲವರು ಫಲಾನುಭವಿಗಳು ಇದೇ ವಿಚಾರವನ್ನು ಮುಂದಿಟ್ಕೊಂಡು ಪ್ರತಿಭಟನೆ ಕೂಡ ಮಾಡಿದ್ದು. ಒಂದು ವೇಳೆ ಇವರಿಗೆ ಅಂದ್ರೆ 2024ರ ಜೂನ್ ನ ಮೊದಲ ದರದಲ್ಲೇ ಫ್ಲಾಟ್ ಕೊಡುವುದಾದರೆ ನಮಗೂ ಅದೇ ದರದಲ್ಲಿ ಕೊಡಿ ಅನ್ನೋ ಬಿಗಿ ಪಟ್ಟನ್ನು ಕೂಡ ಇದೀಗ ಫಲಾನುಭವಿಗಳು ಇಟ್ಟಿರುವಂತದ್ದು. ಸ್ಮಿತಾ, ಧನ್ಯವಾದ ಸತ್ತಾರ್ ಮಾಹಿತಿಗಾಗಿ. ಇನ್ನು ಆಫರ್ ಪ್ರೈಸ್ ಮಾತ್ರವಲ್ಲ, ಬಂಪರ್ ಸಾಲ ಸೌಲಭ್ಯ ಕೂಡ ಸಿಗ್ತಾ ಇದೆ. ಕೋಗಿಲು ನಿವಾಸಿಗಳಿಗೆ 11.20 ಲಕ್ಷಕ್ಕೆ 1 ಬೆಡ್ರೂಮ್ ಮನೆ, ಹಾಗೆ ಎಸ್ಸಿ/ಎಸ್ಟಿ ಜಿಎಂಗೆ ವರ್ಗದವರಿಗೆ ರಾಜ್ಯದಿಂದ ಹಾಗೆ ಕೇಂದ್ರದಿಂದ ಕೂಡ ಸಬ್ಸಿಡಿಯ ಸೌಲಭ್ಯ. ಜಿಬಿಎ ವತಿಯಿಂದ 5 ಲಕ್ಷ ಮನೆ ಖರೀದಿಗೆ ನೆರವು ನೀಡಲಾಗುತ್ತಂತೆ. ಸಚಿವ ಜಮೀರ್ ಅಹಮದ್ ರಿಂದ ಎಸ್ಸಿ/ಎಸ್ಟಿಗಳಿಗೆ 1.70 ಲಕ್ಷ ಸಾಲ ಭಾಗ್ಯವನ್ನು ಕರುಣಿಸಲಾಗ್ತಾ ಇದೆ. ಇನ್ನು ಎಸ್ಸಿ/ಎಸ್ಟಿ ಸಮುದಾಯದವರಿಗೆ ಈಗ ಪ್ರತಿ ಮನೆ 9.50 ಲಕ್ಷ ರೂಪಾಯಿ ನೆರವಿನ ಜೊತೆಗೆ ಸಿಗ್ತಾ ಇದೆ. ಸಾಮಾನ್ಯ ವರ್ಗ, ಜನರಲ್ ಕ್ಯಾಟಗರಿಯವರಿಗೆ ಪ್ರತಿ ಮನೆಗೆ 8,70,000 ರೂಪಾಯಿ ನೆರವಿನೊಂದಿಗೆ ಲಭ್ಯ ಆಗ್ತಾ ಇದೆ. ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಸತ್ತಾರ್, ಫ್ಲಾಟ್ಗಳನ್ನ ಕೊಡೋದು ಅಲ್ಲದೆ ಸಾಲ ಸೌಲಭ್ಯ ಸಬ್ಸಿಡಿಯನ್ನ ಕೂಡ ಘೋಷಣೆ ಮಾಡಲಾಗಿರೋದು ಸರ್ಕಾರದ ಕಡೆಯಿಂದ. ಸ್ಮಿತಾ, ಈ ಒಂದು ಅಂದ್ರೆ ಕೋಗಿಲ್ ಲೇಔಟ್ ಸರ್ಕಾರ ಯಾವ ರೀತಿ ಪರಿಗಣಿಸುತ್ತೆ ಅಂದ್ರೆ, ಎಲ್ಲೋ ಒಂದು ಕಡೆ ಪ್ರಾಕೃತಿಕ ವಿಕೋಪ ಆದಂತಹ ಸಂದರ್ಭದಲ್ಲೂ ಕೂಡ ಇಷ್ಟೊಂದು ಕೇರ್ ವಹಿಸ್ತಿರ್ಲಿಲ್ವೇ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಈಗ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಮನೆಯನ್ನು ಅಲಾಟ್ ಮಾಡಬೇಕಾದ್ರೆ ಅದಕ್ಕಾದಂತಹ ನಿಯಮ ಇದೆ. ಆ ಎಲ್ಲಾ ನಿಯಮವನ್ನು ಖುದ್ದು ಸರ್ಕಾರ ಮಾಡಿದ ನಿಯಮವನ್ನೇ ಇದೀಗ ಗಾಳಿಗೆ ತೋರಿದಂತೆ. ಅದರಲ್ಲೂ ಪ್ರಮುಖವಾಗಿ 5 ವರ್ಷ ವಾಸ ಇರಬೇಕು ಅಂತಿದೆ. ಇಲ್ಲಿಯ ಜನರ ಆಧಾರ್ ಕಾರ್ಡ್ ಕೂಡ ಬ್ಯಾಂಕ್ ಲಿಂಕ್ ಆಗಿರಬೇಕು ಅನ್ನೋದಿದೆ. ಬಹುತೇಕ ಜನರಲ್ಲಿ ಆಧಾರ್ ಕಾರ್ಡ್ ಇದ್ರೂ ಕೂಡ ಯಾವುದೇ ರೀತಿಯ ಬ್ಯಾಂಕ್ ಅಕೌಂಟ್ ಇಲ್ಲ. ಆ ನಿಯಮವನ್ನು ತೂರಿ ಕೂಡ ಇದೀಗ
ಫ್ಲಾಟ್ ಕೊಡಲು ಮುಂದಾಗಿದೆ. ಅದರ ಜೊತೆಗೆ 2024 ಜೂನ್ ನಲ್ಲಿ ಖುದ್ದು ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ತಮ್ಮ ದರವನ್ನು ಪರಿಷ್ಕರಣೆ ಮಾಡಿತ್ತು. 1 BHK 13,20,000 ನಿಗದಿ ಮಾಡಿತ್ತು. ಯಾವಾಗ ಸರ್ಕಾರ ಈ ಒಂದು ನಿಗದಿ ಆಯ್ತು ಮರುಕ್ಷಣದಿಂದಲೇ ಈ ಒಂದು ರೂಲ್ಸ್ ಜಾರಿಯಾಗಿತ್ತು. ಅದರ ನಂತರ 2024 ಜೂನ್ ನಂತರ ಯಾರೆಲ್ಲ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಮನೆಗೆ ಅಪ್ಲೈ ಮಾಡಿದ್ರು ಪ್ರತಿಯೊಬ್ಬರು ಕೂಡ 13,20,000 ಪೇ ಮಾಡಬೇಕಾಗಿತ್ತು. ಇದೀಗ 2025 ಡಿಸೆಂಬರ್ 20 ಡೆಮಾಲಿಷನ್ ಆದಂತಹ ಕೋಗಿಲ್ ಲೇಔಟ್ಗೆ ಮಾತ್ರ ಪ್ರತ್ಯೇಕವಾಗಿರುವಂತಹ ರೂಲ್ಸ್ ಮಾಡಿದಂಗಿದೆ. ಇಲ್ಲಿಯ ಜನರಿಗೆ ಅದೇ ಹಿಂದಿನ 2024 ಜೂನ್ ನ ಹಿಂದಿನ ನಿಯಮ ಏನಿದೆ ಅಂದ್ರೆ 1 BHK 11,20,000 ಅಮೌಂಟ್ ಏನಿದೆ ಅದನ್ನು ಕನ್ಸಿಡರ್ ಮಾಡೋದು ಎಷ್ಟು ಸರಿ ಅನ್ನೋ ಪ್ರಶ್ನೆಯನ್ನು ಇದೀಗ ಹಲವರು ಮಾಡ್ತಾ ಇದ್ದಾರೆ. ಅದರ ಕೂಡ ಪ್ರಮುಖವಾಗಿ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಈಗಾಗಲೇ ಅರ್ಜಿ ಹಾಕಿದವರು ಜೊತೆಗೆ ಅಡ್ವಾನ್ಸ್ ಅಮೌಂಟ್ ಅನ್ನು ಕೂಡ ಪೇ ಮಾಡಿದ್ರೆ ಈ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಒಂದೊಂದು ಸ್ಪಷ್ಟ 2025 ಕೂಡ ಯಾರೆಲ್ಲ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಅಡ್ವಾನ್ಸ್ ಕೊಟ್ಟಿದ್ರು ಅವರಿಗೆ ಯಾರಿಗೂ ಕೂಡ ಈ ಒಂದು ಯೋಜನೆ ಅಪ್ಲೈ ಆಗದಂತದ್ದು. 2025 ಡಿಸೆಂಬರ್ 20 ಡೆಮಾಲಿಷನ್ ಆದಂತಹ ಕೋಗಿಲ್ ಲೇಔಟ್ಗೆ ಮಾತ್ರ ಯಾಕೆ ಈ ಒಂದು ರೂಲ್ಸ್ ಅಪ್ಲೈ ಆಗ್ತಾ ಇದೆ ಅನ್ನೋ ಪ್ರಶ್ನೆಯನ್ನು ಕೂಡ ಸಹಜವಾಗಿ ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ಅದರ ಕೂಡ ಪ್ರಮುಖವಾಗಿ ಗೃಹ ಮಂಡಳಿ ಎದುರು ನಿನ್ನೆ ಹಲವರು ಫಲಾನುಭವಿಗಳು ಇದೇ ವಿಚಾರವನ್ನು ಮುಂದಿಟ್ಕೊಂಡು ಪ್ರತಿಭಟನೆ ಕೂಡ ಮಾಡಿದ್ದು. ಒಂದು ವೇಳೆ ಇವರಿಗೆ ಅಂದ್ರೆ 2024 ಜೂನ್ ನ ಮೊದಲ ದರದಲ್ಲೇ ಫ್ಲಾಟ್ ಕೊಡುವುದಾದರೆ ನಮಗೂ ಅದೇ ದರದಲ್ಲಿ ಕೊಡಿ ಅನ್ನೋ ಬಿಗಿ ಪಟ್ಟನ್ನು ಕೂಡ ಇದೀಗ ಫಲಾನುಭವಿಗಳು ಇಟ್ಟಿರುವಂತದ್ದು. ಸ್ಮಿತಾ, ಧನ್ಯವಾದ ಸತ್ತಾರ್ ಮಾಹಿತಿಗಾಗಿ. ಇನ್ನು ಆಫರ್ ಪ್ರೈಸ್ ಮಾತ್ರವಲ್ಲ, ಬಂಪರ್ ಸಾಲ ಸೌಲಭ್ಯ ಕೂಡ ಸಿಗ್ತಾ ಇದೆ. ಕೋಗಿಲು ನಿವಾಸಿಗಳಿಗೆ 11.20 ಲಕ್ಷಕ್ಕೆ 1 ಬೆಡ್ರೂಮ್ ಮನೆ, ಹಾಗೆ SC/ST GMಗೆ ವರ್ಗದವರಿಗೆ ರಾಜ್ಯದಿಂದ ಹಾಗೆ ಕೇಂದ್ರದಿಂದ ಕೂಡ ಸಬ್ಸಿಡಿಯ ಸೌಲಭ್ಯ. GBA ವತಿಯಿಂದ 5 ಲಕ್ಷ ಮನೆ ಖರೀದಿಗೆ ನೆರವು ನೀಡಲಾಗುತ್ತಂತೆ. ಸಚಿವ ಜಮೀರ್ ಅಹ್ಮದ್ ರಿಂದ SC/STಗಳಿಗೆ 1.70 ಲಕ್ಷ ಸಾಲ ಭಾಗ್ಯವನ್ನ ಕರುಣಿಸಲಾಗ್ತಾ ಇದೆ. ಇನ್ನು SC/ST ಸಮುದಾಯದವರಿಗೆ ಈಗ ಪ್ರತಿ ಮನೆ 9.50 ಲಕ್ಷ ರೂಪಾಯಿ ನೆರವಿನ ಜೊತೆಗೆ ಸಿಗ್ತಾ ಇದೆ. ಸಾಮಾನ್ಯ ವರ್ಗ ಜನರಲ್ ಕ್ಯಾಟಗರಿಯವರಿಗೆ ಪ್ರತಿ ಮನೆಗೆ 8,70,000 ರೂಪಾಯಿ ನೆರವಿನೊಂದಿಗೆ ಲಭ್ಯ ಆಗ್ತಾ ಇದೆ. ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಸತ್ತಾರ್, ಫ್ಲಾಟ್ಗಳನ್ನ ಕೊಡೋದು ಅಲ್ಲದೆ ಸಾಲ ಸೌಲಭ್ಯ ಸಬ್ಸಿಡಿಯನ್ನ ಕೂಡ ಘೋಷಣೆ ಮಾಡಲಾಗಿರೋದು ಸರ್ಕಾರದ ಕಡೆಯಿಂದ. ಸ್ಮಿತಾ, ಈ ಒಂದು ಅಂದ್ರೆ ಕೋಗಿಲ್ ಲೇಔಟ್ ಸರ್ಕಾರ ಯಾವ ರೀತಿ ಪರಿಗಣಿಸುತ್ತೆ ಅಂದ್ರೆ ಎಲ್ಲೋ ಒಂದು ಕಡೆ ಪ್ರಾಕೃತಿಕ ವಿಕೋಪ ಆದಂತಹ ಸಂದರ್ಭದಲ್ಲೂ ಕೂಡ ಇಷ್ಟೊಂದು ಕೇರ್ ವಹಿಸ್ತಿರ್ಲಿಲ್ವೇ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಈಗ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಮನೆಯನ್ನು ಅಲಾಟ್ ಮಾಡಬೇಕಾದ್ರೆ ಅದಕ್ಕಾದಂತಹ ನಿಯಮ ಇದೆ. ಆ ಎಲ್ಲಾ ನಿಯಮವನ್ನು ಖುದ್ದು ಸರ್ಕಾರ ಮಾಡಿದ ನಿಯಮವನ್ನೇ ಇದೀಗ ಗಾಳಿಗೆ ತೋರಿದಂತೆ. ಇದರಲ್ಲೂ ಪ್ರಮುಖವಾಗಿ 5 ವರ್ಷ ವಾಸ ಇರಬೇಕು ಅಂತಿದೆ. ಇಲ್ಲಿಯ ಜನರ ಆಧಾರ್ ಕಾರ್ಡ್ ಕೂಡ ಬ್ಯಾಂಕ್ ಲಿಂಕ್ ಆಗಿರಬೇಕು ಅನ್ನೋದಿದೆ. ಬಹುತೇಕ ಜನರಲ್ಲಿ ಆಧಾರ್ ಕಾರ್ಡ್ ಇದ್ರೂ ಕೂಡ ಯಾವುದೇ ರೀತಿಯ ಬ್ಯಾಂಕ್ ಅಕೌಂಟ್ ಇಲ್ಲ. ಆ ನಿಯಮವನ್ನು ತೂರಿ ಕೂಡ ಇದೀಗ ಫ್ಲಾಟ್ ಕೊಡಲು ಮುಂದಾಗಿದೆ. ಅದರ ಜೊತೆಗೆ 2024 ಜೂನ್ ನಲ್ಲಿ ಖುದ್ದು ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ತಮ್ಮ ದರವನ್ನು ಪರಿಷ್ಕರಣೆ ಮಾಡಿತ್ತು. 1 BHK 13,20,000 ನಿಗದಿ ಮಾಡಿತ್ತು. ಯಾವಾಗ ಸರ್ಕಾರ ಈ ಒಂದು ನಿಗದಿ ಆಯ್ತು ಮರುಕ್ಷಣದಿಂದಲೇ ಈ ಒಂದು ರೂಲ್ಸ್ ಜಾರಿಯಾಗಿತ್ತು. ಅದರ ನಂತರ 2024 ಜೂನ್ ನಂತರ ಯಾರೆಲ್ಲ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಮನೆಗೆ ಅಪ್ಲೈ ಮಾಡಿದ್ರು ಪ್ರತಿಯೊಬ್ಬರು ಕೂಡ 13,20,000 ಪೇ ಮಾಡಬೇಕಾಗಿತ್ತು. ಇದೀಗ 2025 ಡಿಸೆಂಬರ್ 20 ಡೆಮಾಲಿಷನ್ ಆದಂತಹ ಕೋಗಿಲ್ ಲೇಔಟ್ಗೆ ಮಾತ್ರ ಪ್ರತ್ಯೇಕವಾಗಿರುವಂತಹ ರೂಲ್ಸ್ ಮಾಡಿದಂಗಿದೆ. ಇಲ್ಲಿಯ ಜನರಿಗೆ ಅದೇ ಹಿಂದಿನ 2024 ಜೂನ್ ನ ಹಿಂದಿನ ನಿಯಮ ಏನಿದೆ ಅಂದ್ರೆ 1 BHK 11,20,000 ಅಮೌಂಟ್ ಏನಿದೆ ಅದನ್ನು ಕನ್ಸಿಡರ್ ಮಾಡೋದು ಎಷ್ಟು ಸರಿ ಅನ್ನೋ ಪ್ರಶ್ನೆಯನ್ನು ಇದೀಗ ಹಲವರು ಮಾಡ್ತಾ ಇದ್ದಾರೆ. ಅದರ ಕೂಡ ಪ್ರಮುಖವಾಗಿ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಈಗಾಗಲೇ ಅರ್ಜಿ ಹಾಕಿದವರು ಜೊತೆಗೆ ಅಡ್ವಾನ್ಸ್ ಅಮೌಂಟ್ ಅನ್ನು ಕೂಡ ಪೇ ಮಾಡಿದ್ರೆ ಈ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಒಂದೊಂದು ಸ್ಪಷ್ಟ 2025 ಕೂಡ ಯಾರೆಲ್ಲ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಅಡ್ವಾನ್ಸ್ ಕೊಟ್ಟಿದ್ರು ಅವರಿಗೆ ಯಾರಿಗೂ ಕೂಡ ಈ ಒಂದು ಯೋಜನೆ ಅಪ್ಲೈ ಆಗದಂತದ್ದು. 2025 ಡಿಸೆಂಬರ್ 20 ಡೆಮಾಲಿಷನ್ ಆದಂತಹ ಕೋಗಿಲ್ ಲೇಔಟ್ಗೆ ಮಾತ್ರ ಯಾಕೆ ಈ ಒಂದು ರೂಲ್ಸ್ ಅಪ್ಲೈ ಆಗ್ತಾ ಇದೆ ಅನ್ನೋ ಪ್ರಶ್ನೆಯನ್ನು ಕೂಡ ಸಹಜವಾಗಿ ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ಅದರ ಕೂಡ ಪ್ರಮುಖವಾಗಿ ಗೃಹ ಮಂಡಳಿ ಎದುರು ನಿನ್ನೆ ಹಲವರು ಫಲಾನುಭವಿಗಳು ಇದೇ ವಿಚಾರವನ್ನು ಮುಂದಿಟ್ಕೊಂಡು ಪ್ರತಿಭಟನೆ ಕೂಡ ಮಾಡಿದ್ದು. ಒಂದು ವೇಳೆ ಇವರಿಗೆ ಅಂದ್ರೆ 2024 ಜೂನ್ ನ ಮೊದಲ ದರದಲ್ಲೇ ಫ್ಲಾಟ್ ಕೊಡುವುದಾದರೆ ನಮಗೂ ಅದೇ ದರದಲ್ಲಿ ಕೊಡಿ ಅನ್ನೋ ಬಿಗಿ ಪಟ್ಟನ್ನು ಕೂಡ ಇದೀಗ ಫಲಾನುಭವಿಗಳು ಇಟ್ಟಿರುವಂತದ್ದು. ಸ್ಮಿತಾ, ಧನ್ಯವಾದ ಸತ್ತಾರ್ ಮಾಹಿತಿಗಾಗಿ.